ಕರ್ನಾಟಕ ಸರ್ಕಾರ ಒಳ ಮೀಸಲಾತಿ ಬಗ್ಗೆ ಇರುವ ಗೊಂದಲ ಸಮಸ್ಯೆಗಳು ಹಾಗೂ ಅಡೆತಡೆಗಳು ನಿವಾರಣೆ ಆಗುವವರೆಗೂ ಒಳ ಮೀಸಲಾತಿ ರಹಿತ ಹಳೆ ಒಳ ಮೀಸಲಾತಿ ಜಾರಿಗೆ ತಂದು ನೇಮಕಾತಿ ಮತ್ತು ಶಿಕ್ಷಣಕ್ಕೆ ತೊಂದರೆಯಾಗದಂತೆ ಕ್ರಮ ಜರುಗಿಸಬೇಕೆಂದು ಡಿಎಸ್ಎಸ್ ಸಂಚಾಲಕ ಡಿಜಿ ಸಾಗರ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಒಳ ಮೀಸಲಾತಿಯನ್ನು ಅನುಷ್ಠಾನ ಮಾಡುವಾಗ ರೋಸ್ಟರ್ ಬಿಂದುವಿನ ನಿರ್ವಹಣೆಯಿಂದ ಉದ್ಭವಿಸುವ ಸಮಸ್ಯೆಗಳಿಗೆ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದರು. ಇನ್ನು ಕರ್ನಾಟಕ ಆಡಳಿತ ಮಂಡಳಿಯು ಗೆಜೆಟ್ ಪ್ರೊಬೇಷನರಿ ಅಧಿಕಾರಿಗಳ ನೇಮಕಾತಿ ಸಂಬಂಧಿಸಿದಂತೆ ಕೆಪಿಎಸ್ಸಿಗೆ ನೀಡಿರುವ ತೀರ್ಪಿನಲ್ಲಿ 17% ಮೀಸಲಾತಿಯನ್ನು ರದ್ದುಪಡಿಸಿದೆ. ಸದರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಉಚ್ಚ ನ್ಯಾಯಾಲಯವು ಈಗಾಗಲೇ ಅಧಿಸೂಚನೆ ಹೊರಡಿಸಿರುವುದನ್ನು ಹೊರತುಪಡಿಸಿ ಯಾವುದೇ ಹೊಸ ಅಧಿಸೂಚನೆ ಹೊರಡಿಸದಂತೆ ತಡೆಯಾಜ್ಞೆ ನೀಡಿದೆ. 15+3 ಮೀಸಲಾತಿ ಜಾರಿ ತೊಂದರೆ ಇಲ್ಲ ಎಂದು ಮೌಖಿಕವಾಗಿ ತಿಳಿಸಿದೆ. ಅಲೆಮಾರಿ ಸಮುದಾಯವು ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಉಚ್ಚ ನ್ಯಾಯಾಲಯದಲ್ಲಿ ದಾಖಲಿಸಿರುವ ಪ್ರಕರಣದಲ್ಲಿ ನ್ಯಾಯಾಲಯದ ಅಂತಿಮ ತೀರ್ಪಿಗೆ ಒಳಪಟ್ಟಿರುತ್ತದೆ ಎಂಬ ಷರತ್ತು ವಿಧಿಸಿ ನೇಮಕಾತಿ ಮಾಡಿರುವುದಕ್ಕೆ ಸೂಚನೆ ನೀಡಿದೆ. ಕರ್ನಾಟಕ ಸರ್ಕಾರವು ಪರಿಶಿಷ್ಟ ಜಾತಿಗೆ ಸಂಬಂಧಿಸಿದಂತೆ ಪ್ರವರ್ಗ ಎಬಿಸಿ ಎಂದು ವರ್ಗೀಕರಿಸಿ ಜಾತಿ ಪ್ರಮಾಣ ಪತ್ರ ವಿತರಿಸಲು ಹೊರಡಿಸಿರುವ ಆದೇಶದಿಂದ ವಿದ್ಯಾರ್ಥಿಗಳು ಹಾಗೂ ಉದ್ಯೋಗಾಕಾಂಕ್ಷಿಗಳು ಬಹಳ ಸಮಸ್ಯೆ ಅನುಭವಿಸುವಂತಾಗಿದೆ ಎಂದರು. ಪ್ರಾರಂಭ ಆಗ್ತದೆ. ಈ ಒಳ ಮೀಸಲಾತಿ ಪ್ರಾರಂಭ ಆಗಿರತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಒಳ ಮೀಸಲಾತಿ ಕೊಟ್ಟಿರತಕ್ಕಂಥ ಉದಾಹರಣೆಗಳಿಲ್ಲ. ಇಲ್ಲಿ ಫಲಾನುಭವಿಗಳಿಗೂ ಅನುಭವ ಇಲ್ಲ, ಸರ್ಕಾರಗಳಿಗೂ ಕೂಡ ಅನುಭವ ಇಲ್ಲ. ಅದೇ ಆಂಧ್ರದಲ್ಲಿ ಹಿಂದೆ ಇತ್ತು. ಸಂತೋಷ್ ಹೆಗಡೆಯವರು ಅದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ನಲ್ಲಿ ಅವ್ರು ಹೆಡೆಡ್ ಬೈ ಇದ್ದಾಗ ಅದನ್ನು ರದ್ದು ಮಾಡಿದ್ರು, ಅವಕಾಶ ಇಲ್ಲ ಅಂಥೇಳಿ 5 ಜಡ್ಜಸ್ಗಳು. ಈ ಚಂದ್ರಚೂಡ ನೇತೃತ್ವದಲ್ಲಿ 7 ಜಡ್ಜಸ್ಗಳು ಅವಕಾಶ ಇದೆ, ರಾಜ್ಯ ಸರ್ಕಾರಗಳು ಕೊಡ್ಬೋದು ಅಂಥೇಳಿ ಒಳ ಮೀಸಲಾತಿಯನ್ನು ಪ್ರಾರಂಭ ಮಾಡಿದ್ದಾವೆ. ಹಾಗಾಗಿ ಅಂಥ ಒಂದು ಸಂದರ್ಭದಲ್ಲಿ ಒಳ ಮೀಸಲಾತಿಯನ್ನು ಇಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಯಾವ ಇತಿಹಾಸ ಇಲ್ಲ ಒಳ ಮೀಸಲಾತಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಮತ್ತು ಅನುಭವಿಗಳಿಗೂ ಫಲಾನುಭವಿಗಳಿಗೂ ಕೂಡ ಅನುಭವ ಇಲ್ಲ. ಹಾಗಾಗಿ ಇಲ್ಲಿ 3/9/2020 ಎಂದುವುದು ಒಂದು ರೋಸ್ಟರ್ ಬಿಂದು 1 to 100 ರೋಸ್ಟರ್ ಬಿಂದುವನ್ನು ಹೊರಡಿಸ್ತಾರೆ. ಅದರಲ್ಲಿ ಪರಿಶಿಷ್ಟ ಜಾತಿಗಳಿಗೆ 3 ಗುಂಪುಗಳು ಮಾಡಿ ಮೀಸಲಾತಿಯನ್ನು ರಾಜ್ಯ ಸರ್ಕಾರ ಕೊಟ್ಟಿರ್ತದೆ. ಈ ಗ್ರೂಪ್ ಮಾಡಿ ಮಾದಿಗ ಮತ್ತು ಇತರೆ ಮಾದಿಗ ಸಂಬಂಧಿತ ಜಾತಿಗಳು ಎ ಗ್ರೂಪ್ಗೆ 6%, ಹೊಲೆ ಮತ್ತು ಹೊಲೆ ಸಂಬಂಧಿತ ಜಾತಿಗಳಿಗೆ 6% ಮೀಸಲಾತಿ ಮತ್ತು ಕೊರ್ಮ, ಕೊರ್ಚ, ವಡ್ಡ, ಲಮಾಣೀಸ್ಗೂ ಕೂಡ ಅವರು ಸಂಬಂಧಪಟ್ಟಿರ್ತಕ್ಕಂಥ ಸ್ಪರ್ಶ ಜಾತಿಗಳನ್ನು ಕೂಡ ಒಂದು 4%. ಈ ರೀತಿಯಾಗಿ ಮೀಸಲಾತಿಯನ್ನು 6-6-5 ಹಂಚಲ್ಪಡ್ತದೆ. ಆ ಹಂಚಲ್ಪಟ್ಟಿರ್ತಕ್ಕಂಥದ್ದು 1 to 100ನಲ್ಲಿ ಬಿಂದುವಲ್ಲಿ ಕ್ಯಾಟಗರಿ 1, ಕ್ಯಾಟಗರಿ 2, ಕ್ಯಾಟಗರಿ 3A, ಕ್ಯಾಟಗರಿ 3B ಇವೆಲ್ಲವೂ ಕೂಡ ಇದ್ದಾವೆ. ಮತ್ತು ಸಾಮಾನ್ಯ ಅಭ್ಯರ್ಥಿಗಳನ್ನು ಕೊಡಬೇಕು. 1 to 100 ಬಿಂದುಗಳಲ್ಲಿ ಸಮಾನವಾಗಿ ಹಂಚಬೇಕು. ಅವರಿಗೆ ಮುಂದೆ ಪ್ರಮೋಷನ್ನು ಕೂಡ ಅವ್ರಿಗೆ ತೊಂದರೆ ಆಗ್ಬೋದು. ಆ ಕಾರಣಕ್ಕಾಗಿ ಸಂವಿಧಾನದ ಭಾಷೆ ಮತ್ತು ನಮ್ಮ ಸಮಾಜದ ವ್ಯವಸ್ಥೆ ಪ್ರಕಾರವಾಗಿ ಒನ್ ಪೋಸ್ಟ್ ವಿಲ್ ಗೋ ಟು ದಿ SC. 1 ಪೋಸ್ಟ್ ಅಂದರೆ 1ನೇ ನಂಬರ್. 2ನೇ ಪೋಸ್ಟ್ ವಿಲ್ ಬಿ ಗೋ ಟು ದಿ ಜನರಲ್. 3ನೇ ಪೋಸ್ಟ್ ವಿಲ್ ಗೋ ಟು ದಿ ST. 4ನೇ ಪೋಸ್ಟ್ ವಿಲ್ ಗೋ ಟು ದಿ ಪ್ರವರ್ಗ 1, ಹಾಗೆ ಪ್ರವರ್ಗ 2, ಪ್ರವರ್ಗ 3 ಮತ್ತು ಸಾಮಾನ್ಯ. ಈ ರೀತಿಯಾಗಿ ಗ್ರೂಪ್ ಎ SC BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ,
ಬಿಗ್ ಬಜಾರ್ ಎದುರುಗಡೆಗೆ ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814.